ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ನಿರೀಕ್ಷೆಯನ್ನು ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ನಾವು ಅಷ್ಟು ವೀಕ್ ಕಂಡಂಗೆ ಕಾಣ್ತಾ ಇದ್ವಿ ಅವ್ರಿಗೆ. ಚೈನಾ ಮೇಲೆ ಯಾಕೋ ಏನು ಹೋಗ್ತದಂದ್ರೂ ಹೋಗಲಿಲ್ಲ, ರಷ್ಯಾದ ಮೇಲೂ ಹೋಗಲಿಲ್ಲ. ಭಾರತ ಮೇಲೆ ಯಾಕೆ ಬೆಲೆ ಹಚ್ಚಿದ್ದಾರೆ ಇವರು? ಇವರಿಗೆ ನಮ್ಮ ಮಾರ್ಕೆಟ್ ಬೇಕು, ತಮ್ಮ ವಸ್ತುಗಳಿಗೆ ಮಾರಾಟ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು. ಮತ್ತು ನಾವು ಬೇಡ ಅಂದ್ರೆ ಹೆಂಗೆ? ಈಗ ನೋಡ್ರಿ, ಹೊಸದೊಂದು ಏನೋ ತಳ್ಳಿಕೊಟ್ಟಿದ್ದಾರೆ. IT ಕಂಪ್ನಿಗಳು H1B ವೀಸಾ ಅಂತ ಕೊಡ್ತಾರೆ. ಅವರು ಸೌಲಭ್ಯವನ್ನು ವ್ಯಾಪಕವಾಗಿ ದುರ್ಬಳಕೆ ಮಾಡಿಕೊಂಡಿವೆ. H1B ವೀಸಾ ಅಂತಂದ್ರೆ ಅಲ್ಲಿ ಹೋಗಿ ಕೆಲಸ ಮಾಡೋದು. ಇವು ಕಂಪ್ನಿಗಳಲ್ಲೇ ಈ ನಮ್ಮ ಟೆಕ್ಕಿಗಳು, ತಂತ್ರಜ್ಞರು, ಇವರು ಹೋಗಿ ಕೆಲಸ ಮಾಡಿದಕ್ಕೆ ಅಲ್ಲಿ ಒಂದು ಪೇಮೆಂಟ್ ಕೊಡ್ತಾರೆ. ಚಲೋ ಅಮೌಂಟ್ ಇರ್ತದೆ, ಚಲೋ ಪೇಮೆಂಟ್ ಇರ್ತದೆ. ಅಲ್ಲಿ ನಮ್ಮ ಜನಕ್ಕೆ ಅಂದರೆ ನಮ್ಮ ಭಾರತದಿಂದ ಹೋದಂಥ ಜನ ಅಲ್ಲಿ ಆರಾಮಾಗಿರ್ಬೋದು, ಕೆಲಸ ಮಾಡ್ಬೋದು. ಅಲ್ಲಿ ಕಂಪ್ನಿ ಆಗಿರ್ಬೋದು, ನಮ್ಮ ಭಾರತದ ಕಂಪ್ನಿಗಳು ಆಗಿರ್ಬೋದು, ಅವ್ರ ಕಡೆಯಿಂದ. ಯಾಕೆಂದರೆ ಅವ್ರಿಗೆ ಅಮೇರಿಕೆಯ ಕೆಲಸಗಾರರಿಂದಲೂ ಕಡಿಮೆ ಖರ್ಚಿನಲ್ಲಿ ಅವ್ರಿಗೆ ಅಲ್ಲಿ ಅನುಕೂಲ ಆಗ್ತದೆ. ಅದು ಅಮೇರಿಕಾದಲ್ಲಿದ್ದರೂ ಸ್ವಲ್ಪ ಇನ್ನಷ್ಟು ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ಅವರು ಭಾರತದಿಂದ ಬರುತ್ತಿರೋದಾಗಿರ್ಬೋದು, ಮತ್ತೊಂದು ದೇಶದಿಂದ ಬರುತ್ತಿರುವಂಥವ್ರಾಗಿರ್ಬೋದು, ಟೆಕ್ನಿಕಲಿ ಸೌಂಡ್ ಇದ್ದಂಥವ್ರು, ಪರ್ಫೆಕ್ಟ್ ಇದ್ದಂಥವ್ರು, ವೈಜ್ಞಾನಿಕವಾಗಿ ಬೆಳೆದಂಥವ್ರು ಅಂಥವ್ರು ತೊಗೊಳ್ತಾರೆ. ಅವ್ರಿಗೆ ಈ H1 ವೀಸಾ ಕೊಡ್ತಾರೆ, ಕಂಪ್ನಿಗಳು ಕೊಡ್ತಾವೆ. ಅದು ದುಡ್ಡು ಕಂಪ್ನಿಗಳು ತುಂಬ್ಕೋತಾರೆ, ಮತ್ತು ಇವ್ರು ಪೇಮೆಂಟ್ ಹೋಗ್ತಿರ್ತಾರೆ. ಅಲ್ಲಿ ಅಮೇರಿಕನ್ ಟೆಕ್ನಿಕಲಿ ಅಥವಾ ಟೆಕ್ಕಿಗಳಿಗಿಂತಲೂ ಇವ್ರು ಕಡಿಮೆ ಪೇಮೆಂಟ್ ದುಡಿತಾರೆ ಅಂತ ಅವರು ಕಂಪ್ನಿಗಳು ತಮ್ಮ ಲಾಭಕ್ಕಾಗಿ ಇವ್ರು ಕರೆಸ್ಕೊಳ್ತಾರೆ. ಅದು